ವೆಲ್ಕಮ್ ಟು ಶಂಕರ್ ಐಎಎಸ್. ಭಾರತದಲ್ಲಿ ಮೊದಲ ಬಾರಿ ಗ್ಯಾಂಗೆಟಿಕ್ ಡಾಲ್ಫಿನ್ ಸರ್ವೆಯನ್ನ ರಿಲೀಸ್ ಮಾಡಲಾಗಿದೆ. ಸೊ ಈ ಸರ್ವೆಯ ಪ್ರಕಾರ 6327 ರಿವರ್ ಡಾಲ್ಫಿನ್ಸ್ ಅಂದ್ರೆ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಗಳನ್ನ ನೋಡ್ಬೋದಾಗತ್ತೆ ನಾವು ಭಾರತದಲ್ಲಿ ಅಂತ ಎಸ್ಟಿಮೇಟ್ ಮಾಡಲಾಗಿದೆ. ಸೊ ಇದನ್ನ ಯಾವಾಗ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರೆ ಮಾರ್ಚ್ 3ನೇ ತಾರೀಕು. ಏನ್ ಸ್ಪೆಷಲ್ ಮಾರ್ಚ್ 3ನೇ ತಾರೀಕು ರಿಲೀಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಮಾರ್ಚ್ 3ನೇ ತಾರೀಕು ನಾವು ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ. ಹಂಗಾಗಿ ವರ್ಲ್ಡ್ ವೈಲ್ಡ್ ಲೈಫ್ ಡೇಗೋಸ್ಕರ ಈ ಒಂದು ರಿಪೋರ್ಟ್ ಅನ್ನ ವರ್ಲ್ಡ್ ವೈಲ್ಡ್ ಲೈಫ್ ಡೇ ದಿನ ರಿಲೀಸ್ ಮಾಡಲಾಗಿದೆ. ಸೊ ಇದ್ರ ಪ್ರಕಾರ 6327 ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಇದೆ. ಹಾಗೆಯೇ 3 ಇಂಡಸ್ ರಿವರ್ ಡಾಲ್ಫಿನ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಈ ಎಸ್ಟಿಮೇಟ್ ನ ನೋಡ್ಕೊಂಡ್ರೆ, ಫಸ್ಟ್ ಸ್ಟ್ರೆಚ್ ನ ನೋಡಿದ್ರೆ, ಸ್ಟ್ರೆಚ್ ಗಳನ್ನ ನಾವು ನೋಡ್ಕೊಂಡ್ರೆ ಮೊದಲಿಗೆ ಗಂಗಾ ರಿವರ್ ಅಲ್ಲಿ ಜಾಸ್ತಿ ಸಿಗುತ್ತೆ. ಅಂದ್ರೆ ಗಂಗಾ ರಿವರ್ ರೀಜನ್ ಏನಿದೆ ಅಲ್ವಾ, ಅಲ್ಲಿ ನಾವು ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ ಜಾಸ್ತಿ ನೋಡ್ಬೋದಾಗತ್ತೆ. ಅದಾದ ನಂತರ ಬ್ರಹ್ಮಪುತ್ರ ರಿವರು, ನಂತರದಲ್ಲಿ ಬಿಯಾಸ್ ರಿವರ್ ಅಲ್ಲಿ ಈ ಒಂದು ಡಾಲ್ಫಿನ್ಸ್ ಗಳನ್ನ ನೋಡ್ಬೋದು. ಅಂದ್ರೆ ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಸರ್ವೆಯ ಪ್ರಕಾರ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ನ ಗಂಗಾ, ಬ್ರಹ್ಮಪುತ್ರ ಮತ್ತೆ ಬಿಯಾಸ್ ರಿವರ್ ಎಲ್ಲಿ ಜಾಸ್ತಿ ನೋಡ್ಬೋದು ಅಂತ ಹೇಳಿದ್ರೆ ಗಂಗಾ ರಿವರ್ ಅಲ್ಲಿ ಜಾಸ್ತಿ ನೋಡ್ಬೋದು. ನಂತರ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಬ್ರಹ್ಮಪುತ್ರ, ಅದಾದ ನಂತರ ಬಿಯಾಸ್ ರಿವರ್ ಅಲ್ಲಿ. ಸೊ ಗಂಗಾದಲ್ಲಿ ನಾವು 3275 ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ ನೋಡ್ಬೋದಾಗತ್ತೆ. ನಂತರ ಅದೇ ರೀತಿ ಟೈಗರ್ ಪಾಪ್ಯುಲೇಷನ್ ಸರ್ವೆಯನ್ನ ಕೇಳಿರ್ತೀವಿ, ಎಲಿಫೆಂಟ್ ಸರ್ವೆಯನ್ನ ಕೇಳಿರ್ತೀವಿ. ಇದೆಲ್ಲದನ್ನ ಹೆಂಗ್ ಯೂಸ್ ಮಾಡ್ತಾರೆ, ಸರ್ವೆಯನ್ನ ಮಾಡ್ತಾರೆ, ಸೆನ್ಸಸ್ ನ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಯಾಮೆರಾ ಟ್ರಾಪಿಂಗ್ ಮೆಥಡ್ಸ್ ನ ಅಥವಾ ಕಾಲರಿಂಗ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತಾರೆ, ಹೌದಲ್ವಾ? ಬಟ್ ಡಾಲ್ಫಿನ್ಸ್ ಅಂದಿದ್ ಕೂಡಲೇ ಅಂಡರ್ ಗ್ರೌಂಡ್ ರಿವರ್ ಅಲ್ಲಿ ಇರುವಂತಹ ಅಥವಾ ಅಂಡರ್ ಗ್ರೌಂಡ್ ವಾಟರ್ ಅಲ್ಲಿ ಇರುವಂತಹ ಸ್ಪೀಸೀಸ್ ಅನ್ನೋದು ನಮಗ್ ಗೊತ್ತಾಗತ್ತೆ. ಸೊ ಈ ಸ್ಪೀಸೀಸ್ ಗಳನ್ನ ಹೇಗೆ ಸೆನ್ಸಸ್ ಮಾಡ್ಲಾಗತ್ತೆ? ಡೋಂಟ್ ಯು ಥಿಂಕ್ ಇಟ್ ಇಸ್ ಅ ಡಿಫಿಕಲ್ಟ್ ಸೆನ್ಸಸ್? ಹೌದು, ಇದೊಂದು ಚಾಲೆಂಜಿಂಗ್ ಟಾಸ್ಕ್ ಕೂಡ. ಅದಕ್ಕೋಸ್ಕರ ಇದರಲ್ಲಿ ಆಕ್ವಾಸ್ಟಿಕ್ ಅನ್ನುವಂತಹ ಹೈಡ್ರೋಫೋನ್ ನ ಯೂಸ್ ಮಾಡಲಾಗಿದೆ. ಸೊ ಇದು ಆಕ್ವಾಸ್ಟಿಕ್ ಹೈಡ್ರೋಫೋನ್, ಇದನ್ನ ಈ ಒಂದು ಸರ್ವೆಯಲ್ಲಿ ಯೂಸ್ ಮಾಡಲಾಗಿದೆ. ವಿಚ್ ವಿಲ್ ಪಿಕ್ ಅಪ್ ಸೌಂಡ್ಸ್ ಆಫ್ ದ ಗ್ಯಾಂಗೆಟಿಕ್ ಡಾಲ್ಫಿನ್ಸ್. ಅಂದ್ರೆ ಅಲ್ಟ್ರಾಸಾನಿಕ್ ಸೌಂಡ್ ನ ರಿಲೀಸ್ ಮಾಡುತ್ತೆ ಈ ಗ್ಯಾಂಗೆಟಿಕ್ ಡಾಲ್ಫಿನ್ಸ್. ಬಿಕಾಸ್ ಫುಡ್ಡಿಗೋಸ್ಕರ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ರಿಲೀಸ್ ಮಾಡುತ್ತಲ್ವಾ, ಆ ಸೌಂಡ್ ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಆಕ್ವಾಸ್ಟಿಕ್ ಹೈಡ್ರೋಫೋನ್ ನ ಯೂಸ್ ಮಾಡಿಬಿಟ್ಟು ಈ ಒಂದು ಗ್ಯಾಂಗೆಟಿಕ್ ಡಾಲ್ಫಿನ್ ಸರ್ವೆಯನ್ನ ಮಾಡಲಾಗಿದೆ. ಅಂಡ್ ಈ ಆರ್ಟಿಕಲ್ ನ ಪ್ರಕಾರ ಮುಂದಿನ ಸರ್ವೆ ಮುಂದಿನ 4 ವರ್ಷಗಳ ನಂತರ. ಸೊ ಆಲ್ಮೋಸ್ಟ್ ಟೈಗರ್ ಸೆನ್ಸಸ್ 4 ಇಯರ್ಸ್ ಒಂದ್ಸಲ ಮಾಡ್ತಾರೆ. ಅದೇ ರೀತಿ ಗ್ಯಾಂಗೆಟಿಕ್ ಡಾಲ್ಫಿನ್ ಸೆನ್ಸಸ್ ನ ಕೂಡ 4 ವರ್ಷಕ್ಕೆ ಒಂದ್ಸಲ ಮಾಡ್ತೀವಿ. ನೆಕ್ಸ್ಟ್ 4 ವರ್ಷ ಆದ್ಮೇಲೆ ಸೆನ್ಸಸ್ ನ ಮಾಡ್ತೀವಿ ಅಂತ ಹೇಳಲಾಗಿದೆ. ಮೊದಲಿಗೆ 2021ರಿಂದನೇ ಇದು ಸ್ಟಾರ್ಟ್ ಆಗಿದ್ದು, ಈಗ ರಿಪೋರ್ಟ್ ರಿಲೀಸ್ ಆಗಿದೆ. ಸೊ ಈ ಒಂದು ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಈ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ. ಯಾವ ಜಾಗದಲ್ಲಿ ರಿಲೀಸ್ ಮಾಡಿರೋದು ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ. ಗುಜರಾತ್ ಅಲ್ಲಿ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮೀಟಿಂಗ್ ನಡೀತಾ ಇರುತ್ತೆ. ಆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಲ್ಲಿ ಚೇರ್ಪರ್ಸನ್ ಆಗಿದ್ದು ನರೇಂದ್ರ ಮೋದಿ ಅವರು. ಹಂಗಾಗಿ ಅವರು ಈ ಒಂದು ಸರ್ವೆಯನ್ನ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮೀಟಿಂಗ್ ಸಮಯದಲ್ಲಿ ಗುಜರಾತ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಇನ್ನ ಸ್ಟೇಟ್ ವೈಸ್ ನೋಡ್ಕೊಂಡ್ರೆ ಯಾವ ಸ್ಟೇಟ್ ಅಲ್ಲಿ ನಾವು ಜಾಸ್ತಿ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ ನೋಡ್ಬೋದು ಅಂತ ಹೇಳಿದ್ರೆ, ಮೊದಲಿಗೆ ಉತ್ತರ ಪ್ರದೇಶ್ ಆದ್ಮೇಲೆ ಬಿಹಾರ್ ಆದ್ಮೇಲೆ ವೆಸ್ಟ್ ಬೆಂಗಾಲ್, ಅದಾದ ನಂತರ ಲಾಸ್ಟ್ಗೆ ಅಸ್ಸಾಂ. ಈ 4 ಸ್ಟೇಟ್ಸ್ ಅಲ್ಲಿ ನಾವು ಗ್ಯಾಂಗೆಟಿಕ್ ಡಾಲ್ಫಿನ್ ಪಾಪ್ಯುಲೇಷನ್ ನ ಇಳಿಕೆ ಕ್ರಮದಲ್ಲಿ ನೋಡ್ಬೋದು. ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ನೋಡ್ಬೋದು. ಅಂದ್ರೆ ಉತ್ತರ ಪ್ರದೇಶ್ ಜಾಸ್ತಿ, ನಂತರ ಬಿಹಾರ್, ವೆಸ್ಟ್ ಬೆಂಗಾಲ್ ಅಂಡ್ ಅಸ್ಸಾಂ. ಸೊ ಈ ರಿಪೋರ್ಟ್ ನ ಮೂಲಕ ಗ್ಯಾಂಗೆಟಿಕ್ ಡಾಲ್ಫಿನ್ ಅಂದ್ರೆ ಏನು, ಇಂಡಸ್ ರಿವರ್ ಡಾಲ್ಫಿನ್ ಅಂದ್ರೆ ಏನು ಅಂತ ನೋಡೋಣ. ಮೊದಲಿಗೆ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್. ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಅಂದ್ರೆ ಇದೊಂದು ಫ್ರೆಶ್ ವಾಟರ್ ಡಾಲ್ಫಿನ್. ಸೊ ಈ ಫ್ರೆಶ್ ವಾಟರ್ ಡಾಲ್ಫಿನ್ ನ ನಾವು ಫ್ರೆಶ್ ವಾಟರ್ ಅಲ್ಲಿ ಮಾತ್ರ ನೋಡೋಕ್ಕಾಗತ್ತೆ. ಇಫ್ ಇನ್ ಕೇಸ್ ವಾಟರ್ ಏನಾದ್ರೂ ಪೊಲ್ಯೂಷನ್ ಆದ್ರೆ ಈ ಡಾಲ್ಫಿನ್ ಪಾಪ್ಯುಲೇಷನ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಲ್ಲೆಲ್ಲಿ ಇದನ್ನ ನೋಡ್ಬೋದು ಅಂತ ಹೇಳಿದ್ರೆ, ಯಾವ್ಯಾವ ರಿವರ್ ಅಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಗಂಗಾ, ಬ್ರಹ್ಮಪುತ್ರ, ಮೇಘನಾ ರಿವರ್, ಅದ್ರ ಜೊತೆಗೆ
ಕರ್ನಪೋಲಿ ಮತ್ತೆ ಸಂಗು ರಿವರ್ ಅಲ್ಲೂ ಕೂಡ ನಾವು ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ ನೋಡ್ಬೋದಾಗತ್ತೆ. ಯೂಶಲಿ ಇದಕ್ಕೆ ಬೇರೆ ಬೇರೆ ನೇಮ್ಸ್ ಗಳಿದೆ. ಲೋಕಲ್ ಆಗಿ ಸುಸು ಅಂತ ಕೂಡ ಕರೀತಾರೆ. ಇನ್ನು ಬೇರೆ ಬೇರೆ ನೇಮ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಬ್ಲೈಂಡ್ ಡಾಲ್ಫಿನ್, ಗಂಗಾ ಡಾಲ್ಫಿನ್, ಗಂಗೇಸ್, ಸುಸು ಅಂತ ಕೂಡ ಕರೆಯಲಾಗತ್ತೆ. ಇದನ್ನ 2009ರಲ್ಲಿ ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ ಅಂತ ಹೇಳ್ಬಿಟ್ಟು ಕೂಡ ಅನೌನ್ಸ್ ಮಾಡ್ಲಾಗತ್ತೆ. ಸೊ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ತುಂಬಾನೇ ಸ್ಟೆಪ್ಸ್ ಗಳನ್ನ ತಗೊಂಡಿದೀವಿ ಇಲ್ಲಿ ತನಕ. ಸೊ ಯಾಕೆ ಇದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸ್ಟೆಪ್ಸ್ ತಗೊಂತಿದೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಹೇಳಿದೆ, ರಿವರ್ ಏನಾದ್ರೂ ಪೊಲ್ಯೂಷನ್ ಆದ್ರೆ ಇಟ್ ಆಕ್ಟ್ ಆಸ್ ಅ ಇಂಡಿಕೇಟರ್ ಸ್ಪೀಸೀಸ್ ಅಂತ. ಸೊ ಇಂಡಿಕೇಟರ್ ಸ್ಪೀಸೀಸ್ ಆಗಿ ಆಕ್ಟ್ ಆಗುತ್ತೆ, ಪೊಲ್ಯೂಷನ್ ಲೆವೆಲ್ ಅನ್ನ ತೋರಿಸ್ಕೊಡುತ್ತೆ. ಹಂಗಾಗಿ ಇದನ್ನ ಪ್ರೊಟೆಕ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಲ್ತ್ ಆಫ್ ದ ರಿವರ್ ಅನ್ನ ಇಂಡಿಕೇಟ್ ಮಾಡುತ್ತೆ, ರಿವರ್ ಎಕೋಸಿಸ್ಟಮ್ ನ. ನೆಕ್ಸ್ಟ್ ಇದರಲ್ಲಿ ಸ್ಪೆಷಾಲಿಟಿ ಏನು ಗ್ಯಾಂಗೆಟಿಕ್ ಡಾಲ್ಫಿನ್ ಅಂತ ಹೇಳಿದ್ರೆ, ಯೂಶಲಿ ಆಕ್ವೆಟಿಕ್ ರೀಜನ್ ಅಲ್ಲಿ ಇರುವಂತಹ ಸ್ಪೀಸೀಸ್ ಗಳು ನೀರೊಳಗಡೆನೆ ಬ್ರೀತ್ ಮಾಡುತ್ತೆ. ಬಟ್ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಪ್ರತಿ 30ರಿಂದ 120 ಸೆಕೆಂಡ್ ಒಂದ್ಸಲ ಸರ್ಫೇಸ್ ಆಫ್ ದ ವಾಟರ್ ಗೆ ಬಂದ್ಬಿಟ್ಟು ಬ್ರೀತ್ ಮಾಡುತ್ತೆ. ಅಂದ್ರೆ ನೀರೊಳಗಡೆ ಇದ್ದಾಗ ಅದು ಬ್ರೀತ್ ಮಾಡಲ್ಲ ಅಂತ ಅರ್ಥ. ಸೊ ಈ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಇದೆ ಅಲ್ಲ, ಇದ್ರದ್ದು ಹ್ಯಾಬಿಟೇಟ್ ಅಥವಾ ವಾಸವಾಗುವಂತಹ ಪ್ಲೇಸ್ ಏನು ಅಂತ ಹೇಳಿದ್ರೆ ಡೀಪ್ ವಾಟರ್ ಸ್ಲೋ ಕರೆಂಟ್ ಝೋನ್ ಇರ್ಬೇಕಾಗತ್ತೆ. ನೆಕ್ಸ್ಟ್ ಲಾರ್ಜ್ ರಿವರ್ ಟ್ರಿಬ್ಯೂಟರಿ ಆಕ್ಸ್ಬೋ ಲೇಕ್ಸ್ ಮತ್ತೆ ಕಾನ್ಫ್ಲುಯೆನ್ಸಸ್ ಗಳಲ್ಲಿ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ಸ್ ಗಳನ್ನ ನೋಡ್ತೀವಿ. ಕೀ ಹ್ಯಾಬಿಟೇಟ್ ಯಾವ್ದು ಅಂತ ಹೇಳಿದ್ರೆ ಗಂಗಾ ಮತ್ತೆ ಅದ್ರದ್ದು ಟ್ರಿಬ್ಯೂಟರೀಸ್ ಗಳು, ಯಮುನಾ, ಸನ್ ಮತ್ತೆ ಗಂಧಕಲ್ಲೂ ಕೂಡ ನಾವು ನೋಡ್ಬೋದಾಗತ್ತೆ. ಬ್ರಹ್ಮಪುತ್ರ ಸಿಸ್ಟಮ್, ಬಿಯಾಸ್ ರಿವರ್ ಅಲ್ಲೂ ಕೂಡ ನಾವು ಗ್ಯಾಂಗೆಟಿಕ್ ಡಾಲ್ಫಿನ್ ನ ನೋಡ್ತೀವಿ. ಸೊ ಇದ್ರ ಡಯಟ್ ಯಾವ ತರ ಅಂದ್ರೆ ಇದೊಂದು ಕಾರ್ನಿವೋರಸ್, ಫಿಶ್ ಗಳನ್ನ ತಿನ್ನುತ್ತೆ. ನೆಕ್ಸ್ಟ್ ಪ್ರಾನ್ಸ್, ಕ್ರಾಬ್ಸ್ ಈ ತರದನ್ನು ಕೂಡ ತಿನ್ನುತ್ತೆ. ಮೊಲಸ್ಕಸ್ ಮತ್ತೆ ಎಕೋಲೊಕೇಶನ್ ಫಾರ್ ಹಂಟಿಂಗ್, ಅದೇ ಅಲ್ಟ್ರಾಸಾನಿಕ್ ಸೌಂಡ್ ಅನ್ನ ರಿಲೀಸ್ ಮಾಡುತ್ತಲ್ವಾ, ಅದರಿಂದ ಹಂಟ್ ಮಾಡುತ್ತೆ. ಬ್ರೀಡಿಂಗ್ ಸೀಸನ್ ಯಾವುದು ಅಂತ ಹೇಳಿದ್ರೆ ಅಕ್ಟೋಬರ್ ಇಂದ ಮಾರ್ಚ್ ತನಕ ಬ್ರೀಡಿಂಗ್ ಸೀಸನ್, ಎಸ್ಪೆಷಲಿ ವಿಂಟರ್ ಅಲ್ಲಿ ಪೀಕ್ ಬ್ರೀಡಿಂಗ್ ಸೀಸನ್ ಇರುತ್ತೆ. ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು 8ರಿಂದ 12 ತಿಂಗಳ ತನಕ ಇರುತ್ತೆ. ಮತ್ತೆ 2ರಿಂದ 3 ವರ್ಷಕ್ಕೊಂದ್ಸಲ ಒಂದೇ ಒಂದು ಬೇಬಿ ಅಥವಾ ಒಂದು ಡಾಲ್ಫಿನ್ ಗೆ ಮರಿಯನ್ನ ಹಾಕತ್ತೆ. ನೆಕ್ಸ್ಟ್ ಮದರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಯಾವಾಗ್ಲೂ ಕೂಡ. ಸೊ ಗ್ಯಾಂಗೆಟಿಕ್ ಡಾಲ್ಫಿನ್ ಗೆ ತುಂಬಾನೇ ಥ್ರೆಟ್ ಆಗ್ತಿದೆ. ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತಿರೋದ್ರಿಂದ, ಫಿಶರಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿರೋದ್ರಿಂದ, ಟೂರಿಸಂ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಮತ್ತೆ ರಿಲಿಜಿಯಸ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತಿರೋದ್ರಿಂದ ಗ್ಯಾಂಗೆಟಿಕ್ ಡಾಲ್ಫಿನ್ ಗೆ ಥ್ರೆಟ್ ಆಗ್ತಾ ಇದೆ. ಸೊ ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್, ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಬ್ಯಾರೇಜ್ ಕನ್ಸ್ಟ್ರಕ್ಷನ್ ಗಳನ್ನ ಮಾಡ್ತಾ ಇದ್ದಾರೆ, ವಾಟರ್ ಡೈವರ್ಷನ್, ಇಂಟರ್ಲಿಂಕಿಂಗ್ ರಿವರ್ ಪ್ರಾಜೆಕ್ಟ್ಸ್ ಗಳು, ಸ್ಯಾಂಡ್ ಮೈನಿಂಗ್ ಗಳು, ಈ ರೀತಿಯಾದಂತಹ ಪ್ರಾಜೆಕ್ಟ್ಸ್ ತಗೊಂಡ್ಬರ್ತಾ ಇರೋದ್ರಿಂದ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳ ಹ್ಯಾಬಿಟಾಟ್ ಪ್ರಾಬ್ಲಮ್ ಆಗ್ತಿದೆ. ನೆಕ್ಸ್ಟ್ ವಾಟರ್ ಪೊಲ್ಯೂಷನ್, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ನ ಡೈರೆಕ್ಟ್ ಆಗಿ ಬಿಡೋದ್ರಿಂದ ರಿವರ್ ಅಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಆಗ್ತಿದೆ. ನ್ಯೂಟ್ರಿಯೆಂಟ್ಸ್ ಗಳು ಜಾಸ್ತಿ ಆಗೋದ್ರಿಂದ ಆಲ್ಗಲ್ ಬ್ಲೂಮ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗೆ ಥ್ರೆಟ್ ಆಗತ್ತೆ. ಯೂಥ್ರೋಫಿಕೇಶನ್ಸ್ ಇಂದ ಕೂಡ ಪ್ರಾಬ್ಲಮ್ ಆಗುತ್ತೆ. ನಾಯ್ಸ್ ಪೊಲ್ಯೂಷನ್, ಹೌದು ನಾಯ್ಸ್ ಪೊಲ್ಯೂಷನ್ ಇಂದ ಗ್ಯಾಂಗೆಟಿಕ್ ಡಾಲ್ಫಿನ್ ಗೆ ಪ್ರಾಬ್ಲಮ್ ಆಗುತ್ತೆ. ಫಿಶ್ ಪಾಪ್ಯುಲೇಷನ್ ಕಡಿಮೆ ಆದ್ರೆ, ಫಿಶಿಂಗ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಹೋದ್ರೆ ಅದೇನ್ ತಿನ್ನುತ್ತೆ, ಫುಡ್ ಬೇಕಲ್ಲ ಅದಕ್ಕೆ. ಸೊ ಹಂಗಾಗಿ ಓವರ್ ಫಿಶಿಂಗ್ ಮಾಡೋದ್ರಿಂದ ಕೂಡ ಗ್ಯಾಂಗೆಟಿಕ್ ಡಾಲ್ಫಿನ್ ಗೆ ಥ್ರೆಟ್ ಆಗತ್ತೆ. ಆಕ್ಸಿಡೆಂಟಲ್ ಡೆತ್ಸ್ ಅಂತ ಹೇಳಿದ್ರೆ ಕೆಲವೊಂದ್ಸಲ ಕೋಚಿಂಗ್ ಟೈಮ್ ಅಲ್ಲಿ ಅಥವಾ ಫಿಶಿಂಗ್ ಆಕ್ಟಿವಿಟಿ ಮಾಡುವಾಗ ಈ ತರದ ಆಕ್ಸಿಡೆಂಟಲ್ ಡೆತ್ ಕೂಡ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಅಲ್ಲಿ ಆಗ್ತಿದೆ. ಸೊ ಗವರ್ಮೆಂಟ್ ಇನಿಷಿಯೇಟಿವ್ ಏನೇನು, ಗವರ್ಮೆಂಟ್ ಅಲ್ಲಿ ಏನ್ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಮೊದಲಿಗೆ 2010ರಲ್ಲಿ ಗ್ಯಾಂಗೆಟಿಕ್ ಡಾಲ್ಫಿನ್ ನ ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾರೆ. ಸೊ ನ್ಯಾಷನಲ್ ಆಕ್ವೆಟಿಕ್ ಅನಿಮಲ್ ಅಂತ ಅನೌನ್ಸ್ ಮಾಡೋದ್ರಿಂದ ಜನಗಳಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬಹುದು ಗ್ಯಾಂಗೆಟಿಕ್ ಡಾಲ್ಫಿನ್ ಬಗ್ಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದೇ ರೀತಿ 5th ಅಕ್ಟೋಬರ್ ನ ಏನಂತ ಸೆಲೆಬ್ರೇಟ್ ಮಾಡ್ತೀವಿ, 5th ಅಕ್ಟೋಬರ್ ನ ನಾವು ಡಾಲ್ಫಿನ್ ಡೇ ಅಂತ 2020ರಿಂದ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ರೀತಿ 2020ರಲ್ಲಿ ಪ್ರಾಜೆಕ್ಟ್ ಡಾಲ್ಫಿನ್ ನ ತಗೊಂಡ್ಬರ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಡಾಲ್ಫಿನ್ ನ ಮೂಲಕ ಹ್ಯಾಬಿಟಾಟ್ ರಿಸ್ಟೋರೇಷನ್, ರಿಸರ್ಚ್ ಮತ್ತೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇಂದ ಡಾಲ್ಫಿನ್ ಗಳ ಪಾಪ್ಯುಲೇಷನ್ ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ.
ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರ್ ಅಲ್ಲಿ ಸ್ಕೆಡ್ಯೂಲ್ 1 ನಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ನ ಮಾಡ್ತಾ ಇದೀವಿ. ನೆಕ್ಸ್ಟ್ ನ್ಯಾಷನಲ್ ಗಂಗಾ ರಿವರ್ ಡಾಲ್ಫಿನ್ ಕನ್ಸರ್ವೇಶನ್ ಪ್ಲಾನ್ ನ ತಗೊಂಡ್ಬಂದಿದೀವಿ. ನಮಾಮಿ ಗಂಗೆ ಪ್ರೋಗ್ರಾಮ್ ನ ತಗೊಂಡ್ಬಂದ್ಬಿಟ್ಟು ಗಂಗಾ ರಿವರ್ ಪೊಲ್ಯೂಷನ್ ನ ರಿಡ್ಯೂಸ್ ಮಾಡಿ ಗ್ಯಾಂಗೆಟಿಕ್ ಡಾಲ್ಫಿನ್ ಪಾಪ್ಯುಲೇಷನ್ ನ ಜಾಸ್ತಿ ಮಾಡ್ತಾ ಇದೀವಿ. ಅಂಡ್ ಪ್ರೊಟೆಕ್ಟೆಡ್ ಏರಿಯಾ ಭಾರತದಲ್ಲಿ ಒಂದೇ ಒಂದು ಡಾಲ್ಫಿನ್ ಸ್ಯಾಂಕ್ಚುರಿ ಇರೋದು, ದಟ್ ಇಸ್ ವಿಕ್ರಮಶಿಲಾ ಗ್ಯಾಂಗೆಟಿಕ್ ಡಾಲ್ಫಿನ್ ಸ್ಯಾಂಕ್ಚುರಿ ಲೊಕೇಟೆಡ್ ಇನ್ ಬಿಹಾರ್. ಅಂಡ್ ಆಲ್ಸೋ ಡಾಲ್ಫಿನ್ ರಿಸರ್ವ್ಸ್ ಗಳು ಕೂಡ ಇದೆ ಉತ್ತರ ಪ್ರದೇಶ್, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ. ರಿಸರ್ಚ್ ಸೆಂಟರ್ ನ ಕೂಡ ಎಸ್ಟಾಬ್ಲಿಷ್ ಮಾಡಿದೀವಿ, ನ್ಯಾಷನಲ್ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಅಂತ ಹೇಳ್ಬಿಟ್ಟು. ಇದು ಭಾರತದ ಮೊದಲ ರಿಸರ್ಚ್ ಸೆಂಟರ್ ಆಗಿದೆ. ನೆಕ್ಸ್ಟ್ ಜನಗಳಿಗೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬೇಕು, ಅದಕ್ಕೋಸ್ಕರ ಎಕೋ ಟೂರಿಸಂ, ಡಾಲ್ಫಿನ್ ಸಾಫಾರಿ, ಸಸ್ಟೈನಬಲ್ ಫಿಶಿಂಗ್ ಟ್ರೈನಿಂಗ್ ಕೂಡ ತಗೊಂಡ್ಬಂದಿದ್ದೀವಿ. ಸೊ ಇದಿಷ್ಟು ಗ್ಯಾಂಗೆಟಿಕ್ ಡಾಲ್ಫಿನ್ ರಿಲೇಟೆಡ್. ಬಟ್ ನಮ್ಗೆ ಗ್ಯಾಂಗೆಟಿಕ್ ಡಾಲ್ಫಿನ್ ಬರೀ ಭಾರತದಲ್ಲಿ ಮಾತ್ರ ಸಿಗುತ್ತಾ? ಇಲ್ಲ, ಗ್ಯಾಂಗೆಟಿಕ್ ಡಾಲ್ಫಿನ್ ನ ನಾವು ಈವನ್ ನೇಪಾಲ್ ಮತ್ತೆ ಬಾಂಗ್ಲಾದೇಶ ಅಲ್ಲಿ ಕೂಡ ನೋಡ್ಬೋದಾಗತ್ತೆ. ಡಾಲ್ಫಿನ್ ಅಂತ ನೋಡಿದ್ರೆ ನಮ್ಗೆ ಟೋಟಲ್ 6 ವೆರೈಟೀಸ್ ಇದೆ, ಬಟ್ ಅಟ್ ಪ್ರೆಸೆಂಟ್ 4 ವೆರೈಟೀಸ್ ಆಫ್ ಡಾಲ್ಫಿನ್ಸ್ ಗಳನ್ನ ನೋಡ್ತೀವಿ. ಆ 4 ವೆರೈಟೀಸ್ ಅಲ್ಲಿ ನಮ್ಮ ಭಾರತದಲ್ಲಿರೋದು ಒಂದು ಗ್ಯಾಂಗೆಟಿಕ್ ಡಾಲ್ಫಿನ್. ಅದೇ ರೀತಿ ಇಂಡಸ್ ರಿವರ್ ಡಾಲ್ಫಿನ್ ಕೂಡ ಇದೆ. ಚೀನಾದಲ್ಲಿರುವಂತಹ ಡಾಲ್ಫಿನ್ ಯಾವುದು ಅಂದ್ರೆ ಯಾಂಗ್ಜೆ ರಿವರ್ ಅಲ್ಲಿ ನೋಡ್ಬೋದಾಗತ್ತೆ. ಸೊ ಯಾಂಗ್ಜೆ ರಿವರ್ ಅಲ್ಲಿ ಇರುವಂತಹ ಡಾಲ್ಫಿನ್ ಆಲ್ರೆಡಿ ಎಕ್ಸ್ಟಿಂಕ್ಟ್ ಅಲ್ಲಿ ಇದೆ. ಸೊ ಚೀನಾದಲ್ಲಿ ಡಾಲ್ಫಿನ್ಸ್ ಗಳು ಎಕ್ಸ್ಟಿಂಕ್ಟ್ ಪೊಸಿಷನ್ ಅಲ್ಲಿ ಇದೆ. ಇಂಡಸ್ ರಿವರ್ ಪಾಕಿಸ್ತಾನ್ ಅಲ್ಲಿ ಇದೆ. ಅಮೆಜಾನ್ ರಿವರ್ ಸೌತ್ ಅಮೆರಿಕಾದಲ್ಲಿರುವಂತಹ ಅಮೆಜಾನ್ ರಿವರ್ ಅಲ್ಲಿ ಕೂಡ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಗಳನ್ನ, ಫ್ರೆಶ್ ವಾಟರ್ ಡಾಲ್ಫಿನ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ, IUCN ಅಲ್ಲಿ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ನ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಟ್ಟಿದೀವಿ. ಅದೇ ರೀತಿ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ನ ಮಾಡ್ತಾ ಇದೀವಿ. ಸೊ ಇಂಡಸ್ ರಿವರ್ ಡಾಲ್ಫಿನ್ ನ ಕೂಡ ನ್ಯೂಸ್ ಅಲ್ಲಿ ಇದೆ. ಇಂಡಸ್ ರಿವರ್ ಡಾಲ್ಫಿನ್ ನಮ್ಗೆ ಇಂಡಸ್ ರಿವರ್ ರೀಜನ್ ಇದೆಯಲ್ಲ ಅಲ್ಲಿ ನೋಡ್ತೀವಿ. ಇದನ್ನ IUCN ಸ್ಟೇಟಸ್ ಅಲ್ಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಿದೀವಿ. ಅಂಡ್ ಇಂಡಸ್ ರಿವರ್ ಡಾಲ್ಫಿನ್ ಇಸ್ ಎಂಡಮಿಕ್ ಟು ಪಾಕಿಸ್ತಾನ್, ನಾಟ್ ಎಂಡಮಿಕ್ ಟು ಇಂಡಿಯಾ. ನೆಕ್ಸ್ಟ್ ಈ ಒಂದು ಇಂಡಸ್ ರಿವರ್ ಡಾಲ್ಫಿನ್ ಏನಿದೆ ಅದು ಪಂಜಾಬ್ ರೀಜನ್ ನ, ಪಂಜಾಬ್ ಸ್ಟೇಟ್ ಆಕ್ವೆಟಿಕ್ ಸ್ಪೀಸೀಸ್ ಅಂತ ಕೂಡ ಅನೌನ್ಸ್ ಮಾಡಲಾಗಿದೆ. ಇದಿಷ್ಟು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಬೇಕಾಗಿರುವಂತಹ ಪಾಯಿಂಟ್ಸ್ ಗಳು ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್. ಸೊ ಈಗ ಬಂದಿರುವಂತಹ ರಿಪೋರ್ಟ್ ಇಂಪಾರ್ಟೆಂಟ್ ಆಗತ್ತೆ. ರಿಪೋರ್ಟ್ ಅಲ್ಲಿ ನಮ್ಗೆ 3 ಪಾಯಿಂಟ್ಸ್ ಇಂಪಾರ್ಟೆಂಟ್, ಎಲ್ಲೇ ರಿಲೀಸ್ ಮಾಡಿದ್ರು, ನಂತರ ಯಾವ ಒಂದು ಆಕ್ವಾಸ್ಟಿಕ್ ಫೋನ್ ಯೂಸ್ ಮಾಡಿದಾರಲ್ವಾ, ಸೊ ಆಕ್ವಾಸ್ಟಿಕ್ ಹೈಡ್ರೋಫೋನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಯಾವ ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಇದೆ, ಯಾವ ರಿವರ್ ಸಿಸ್ಟಮ್ ಅಲ್ಲಿ ಜಾಸ್ತಿ ಇದೆ. ಇದಿಷ್ಟು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ರಿಪೋರ್ಟ್ ಮೂಲಕ ಇಂಪಾರ್ಟೆಂಟ್. ಇನ್ನ ಸ್ಟಾರ್ಟಿಂಗ್ ನೋಡ್ಕೊಂಡ್ರೆ ಗ್ಯಾಂಗೆಟಿಕ್ ರಿವರ್ ಡಾಲ್ಫಿನ್ ಯಾವ ಸ್ಟೇಟಸ್ ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದೀವಿ, ಏನೆಲ್ಲಾ ಸ್ಟೆಪ್ಸ್ ನ ಗವರ್ಮೆಂಟ್ ತಗೊಂಡಿದ್ದಾರೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೊಂದು ಕ್ವಶನ್ ಇದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಗ್ಯಾಂಗೆಟಿಕ್ ಡಾಲ್ಫಿನ್. It is legally protected under Schedule 2 of the Wildlife Protection Act. Schedule 2 ಅಲ್ಲ, Schedule 1 ನಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಿದೀವಿ. ಸೊ ಆಪ್ಷನ್ 1 ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ನಂತರ ಇಟ್ ಈಸ್ ಫೌಂಡ್ ಓನ್ಲಿ ಇನ್ ಗಂಗಾ ರಿವರ್ ಅಂಡ್ ಇಟ್ಸ್ ಟ್ರಿಬ್ಯೂಟರಿ. ಇಸ್ ಇಟ್ ಓನ್ಲಿ ಫೌಂಡ್ ಇನ್ ಗಂಗಾ ರಿವರ್ ಅಂಡ್ ಇಟ್ಸ್ ಟ್ರಿಬ್ಯೂಟರಿ? ಇಲ್ಲ, ಬ್ರಹ್ಮಪುತ್ರ, ಮೇಘನಾ ರಿವರ್, ಸಂಗು ರಿವರ್ ಇಲ್ಲೆಲ್ಲ ನೋಡಿದ್ವಿ ಅಲ್ಲ. ಸೊ ಹಂಗಾಗಿ ಈ ಆಪ್ಷನ್ ಕೂಡ ರಾಂಗ್ ಆಗುತ್ತೆ. ಉತ್ತರ ಬಂದ್ಬಿಟ್ಟು ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಇಟ್ ಈಸ್ ಫಂಕ್ಷನಲಿ ಬ್ಲೈಂಡ್ ಅಂಡ್ ರಿಲೈಸ್ ಆನ್ echolocation ಫಾರ್ ನ್ಯಾವಿಗೇಷನ್ ಅಂಡ್ ಹಂಟಿಂಗ್. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು.